ನಮಸ್ಕಾರ ಸ್ನೇಹಿತರೆ. ಈ ಆಧುನಿಕ ಯುಗದಲ್ಲಿ ಜಂಕ್ ಫುಡ್ಡು, ಸಕ್ಕರೆ ಮಿಶ್ರಿತ ಆಹಾರ, ಉಪ್ಪಿನಾಂಶ ಇರ್ತಕ್ಕಂಥ ಆಹಾರವನ್ನು ಅತಿಯಾಗಿ ಬಳಕೆ ಮಾಡಿ ನಮ್ಮ ದೇಹವನ್ನು ಹದಗೆಡಿಸಿಕೊಳ್ತಾ ಇದ್ದೇವೆ. ಇಂಥ ಆಹಾರಗಳಿಂದ ನಮ್ಮ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗ್ತವೆ, ಕಿಡ್ನಿ ಸ್ಟೋನ್ ಆಗ್ತಾ ಇದ್ದಾವೆ. ನಮ್ಮ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ಅನೇಕ ಔಷಧಯುಕ್ತ ಸಸ್ಯಗಳು ಕೂಡ ಇದ್ದಾವೆ. ಅದರಲ್ಲಿ ಇದು ಒಂದು. ಈ ಎಲೆಯನ್ನು ಕಾಡು ಬಸಳೆ ಎಲೆ ಅಂತ ಕರಿತೇವೆ. ಏನದು? ಕಾಡು ಬಸಳೆ ಎಲೆ. ಈ ಎಲೆಯನ್ನು ಕಿಡ್ನಿ ಸ್ಟೋನ್ ಇರುವವರು ಒಂದು 10 ದಿವಸ ದಿನಕ್ಕೆ 2 ಎಲೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಳಕೆ ಮಾಡುವುದರಿಂದ ಇದರಿಂದ ಕಿಡ್ನಿ ಸ್ಟೋನ್ ಇರುವವರಿಗೆ ಒಂದು ಔಷಧಿಯಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇದನ್ನು ನಾನು ಭಾಳಷ್ಟು ಜನರಿಗೆ ಔಷಧವಾಗಿ ಕೊಟ್ಟಿದ್ದು ಉಂಟು. ಹೀಗಾಗಿ ಅನುಭವದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ, ಕಿಡ್ನಿ ಸ್ಟೋನ್ ಇರುವವರು ಈ ಎಲೆಯನ್ನು ಬಳಕೆ ಮಾಡಿ. ಈ ಎಲೆಯನ್ನು ಬಳಕೆ ಮಾಡುವುದು ಹೇಗೆ ಅಂತಂದರೆ, 2 ಎಲೆ, ಒಂದಷ್ಟು ಸೈಂಧ ಲವಣ, ಒಂದು 4 ಮೆಣಸಿನಕಾಳು ಇಷ್ಟು ಮಿಶ್ರ ಮಾಡಿ ಎಲೆಯೊಳಗೆ ಸೈಂಧ ಲವಣ 4 ಮೆಣಸಿನಕಾಳು ಇಟ್ಟು ಮಡಿಸಿ ಬಾಯಲ್ಲಿಟ್ಕೊಂಡು ಅಗಿಬೇಕು. ಅದರ ರಸವನ್ನು ನುಂಗಬೇಕು ಮತ್ತು ಸಂಪೂರ್ಣವಾಗಿ ಅದನ್ನು ಸೇವನೆ ಮಾಡಬೇಕು. ಹೀಗೆ ಸೇವನೆ ಮಾಡೋದರಿಂದ ಕಿಡ್ನಿಯಲ್ಲಿ ಆಗಿರ್ತಕ್ಕಂಥ ಕಲ್ಲುಗಳು ಕರಗ್ತವೆ, ಸವೆದು ಹೋಗ್ತವೆ, ಅಥವಾ ಕಲ್ಲುಗಳೇ ಹೊರಗಡೆ ಬರ್ತವೆ. ಇದು ನನಗೆ ಅನುಭವ ಬಂದಿರತಕ್ಕಂತಹ ವಿಷಯವೇ ಆಗಿದೆ. ಹಾಗಾಗಿ ಈ ಒಂದು ಔಷಧ ಸಸ್ಯವನ್ನು ಕಿಡ್ನಿ ಸ್ಟೋನ್ ಇರುವವರು ಬಳಕೆ ಮಾಡಿ. ಈ ಎಲೆಯನ್ನು ಸೇವನೆ ಮಾಡುವಾಗ ಹೆಚ್ಚು ನೀರು ಕುಡಿಯಿರಿ, ಅಥವಾ ದಿನಕ್ಕೊಂದರಂತೆ ಈ ಎಳನೀರನ್ನು ಕುಡಿಯಿರಿ. ಒಂದು ಸಲ ಪ್ರಯತ್ನ ಮಾಡಿ. ಮತ್ತು ಇಂತಹ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರಿಗೆ ಈ ಮಾಹಿತಿಯನ್ನು ತಲುಪಿಸಿ. ಇದಕ್ಕೆ ಮತ್ತೊಮ್ಮೆ ಹೇಳ್ತೇನೆ, ಕಾಡು ಬಸಳೆ ಎಲೆ. ನಮ್ಮ ಕಡೆ ಕಾಡು ಬಸಳೆ ಅಂತ ಕರೀತಾರೆ, ಬೇರೆ ಕಡೆಗೆ ಬೇರೆ ರೀತಿಯಲ್ಲಿ ಕರೀತಾರೆ. ಒಮ್ಮೆ ಈ ಒಂದು ಎಲೆಯನ್ನು ಸೇವನೆ ಮಾಡಿ ಪ್ರಯತ್ನ ಮಾಡಿ. ಜೊತೆಗೆ 15 ಪಾಯಿಂಟು 16 ಪಾಯಿಂಟು ಈ ಥರ ಹೆಚ್ಚಿಗೆ ಇರ್ತಕ್ಕಂಥವರು ಸಂಬಂಧಪಟ್ಟ ವೈದ್ಯರ ಹತ್ರ ಭೇಟಿಯಾಗಿ ಅವ್ರ ಹತ್ರನೇ ತೋರಿಸ್ಕೊಡ್ರಿ. ಆದರೆ ಅತಿಯಾಗಿ ಕಿಡ್ನಿಯಲ್ಲಿ ಕಲ್ಲು ಆಗ್ತಾ ಇದೆ ಅಂತಂದರೆ ಮುಂದಿನ ದಿನಗಳಲ್ಲಿ ಕಿಡ್ನಿ ಸಮಸ್ಯೆ ಉಂಟಾಗುತ್ತದೆ ಎಂಬುದನ್ನು ಮರಿಬೇಡಿ. ಪದೇ ಕಲ್ಲು ಆಗಿದ್ದು ಕೂಡ ಹಾಗೆ ಬಿಟ್ಟರೆ ಇದು ಕಿಡ್ನಿ ಫೇಲ್ಯೂರ್ ಆಗುವ ಚಾನ್ಸಸ್ ಕೂಡ ಇರ್ತದೆ. ಹಾಗಾಗಿ ಹಾಗೆ ಬಿಡಬೇಡಿ. ಒಳ್ಳೆಯ ವೈದ್ಯರ ಹತ್ರನೂ ಭೇಟಿಯಾಗಿ ಸಾಧ್ಯ ಆದಷ್ಟು ಈ ಔಷಧಿಯನ್ನು ಬಳಕೆ ಮಾಡಿ. ಇದು ಪರಿಣಾಮಕಾರಿ ಔಷಧಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಧನ್ಯವಾದ.